ಶಿವನ ಅರ್ಧನಾರೀಶ್ವರನಾದ ಕಥೆಯನ್ನು ತಿಳಿಯೋಣ ಬನ್ನಿ. ಪರಶಿವನ ಅವತಾರಗಳಲ್ಲಿ ಅರ್ಧನಾರೀಶ್ವರ ಅವತಾರವೂ ಪ್ರಮುಖವಾದದ್ದಾಗಿದೆ. ಗಂಡು ಹೆಣ್ಣು ಸೃಷ್ಟಿಯಲ್ಲಿ ಸಮಾನರೆಂದು ಸಾರುವ ಶಿವನ ಈ ಅವತಾರದ ಹಿಂದಿದೆ ರೋಚಕ ಕಥೆ. ಶಿವನು ಅರ್ಧನಾರೀಶ್ವರ ಅವತಾರವನ್ನು ತಾಳಲು ಕಾರಣವೇನು ಗೊತ್ತಾ? ಇಲ್ಲಿದೆ ಅರ್ಧನಾರೀಶ್ವರನ ಕಥೆ. ಪರಶಿವನನ್ನು ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬನೆಂದು ದೇವರೆಂದೇ ಪರಿಗಣಿಸಲಾಗಿದೆ. ಶಿವನಿಂದ ಆಶೀರ್ವಾದಿಸಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯು ಆತನ ಜೀವನದಲ್ಲಿ ಎಷ್ಟೇ ಕಠಿಣ ಸಮಸ್ಯೆಗಳು ಎದುರಾದರೂ ಬಲು ಸುಲಭವಾಗಿ ನಿವಾರಿಸಿಕೊಳ್ಳುವನು. ಲೋಕ ಕಲ್ಯಾಣಾರ್ಥವಾಗಿ ಪರಶಿವನು ನಾನಾ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ. ಹಾಗೂ ಆತನ ಅವತಾರಗಳಲ್ಲಿ ಪ್ರಮುಖವಾದುದೆಂದರೆ ಅರ್ಧನಾರೀಶ್ವರ ಅವತಾರವಾಗಿದೆ. ಶಿವನು ಅರ್ಧನಾರೀಶ್ವರನ ಅವತಾರವನ್ನು ತೆಗೆದುಕೊಳ್ಳಲು ಕಾರಣವೇನು? ಈ ಅವತಾರದ ಪ್ರಾಮುಖ್ಯತೆ ಏನು ಎಂದು ತಿಳಿದುಕೊಳ್ಳೋಣ ಬನ್ನಿ. ಶಿವನು ಅರ್ಧನಾರೀಶ್ವರನಾಗಲು ಅವತಾರವೆತ್ತಲು ಕಾರಣ. ಶಿವನು ಅರ್ಧನಾರೀಶ್ವರ ಅವತಾರವೆಂದರೆ ಶಿವನ ಈ ಅವತಾರದಲ್ಲಿ ಅರ್ಧ ಸ್ತ್ರೀಯ ರೂಪವನ್ನು ಹಾಗೂ ಇನ್ನರ್ಧ ಪುರುಷ ರೂಪವನ್ನು ಹೊಂದಿದ್ದಾನೆ. ಶಿವನು ತನ್ನ ಸ್ವ ಇಚ್ಛೆಯಿಂದ ಅರ್ಧನಾರೀಶ್ವರ ರೂಪವನ್ನು ಪಡೆದುಕೊಂಡಿದ್ದಾನೆ. ಪ್ರಪಂಚದಲ್ಲಿ ಸ್ತ್ರೀ ಮತ್ತು ಪುರುಷ ಅಥವಾ ಹೆಣ್ಣು ಮತ್ತು ಗಂಡು ಸಮಾನರು ಎಂದು ತಿಳಿಸುವುದೇ ಮುಖ್ಯ ಉದ್ದೇಶವಾಗಿತ್ತು. ಈ ಎರಡು ಲಿಂಗಗಳು ಸಮಾಜದ ಅಭಿವೃದ್ಧಿಗೆ ಸಮಾನವಾದ ಕೊಡುಗೆಯನ್ನು ನೀಡುತ್ತದೆ. ಸೃಷ್ಟಿಗೆ ಪುರುಷ ಎಷ್ಟು ಮುಖ್ಯವೋ ಸ್ತ್ರೀ ಕೂಡ ಅಷ್ಟೇ ಮುಖ್ಯಳೆಂದು ಹೇಳುವುದೇ ಇದರ ಉದ್ದೇಶವಾಗಿದೆ. ಶಿವನು ಅರ್ಧನಾರೀಶ್ವರ ಅವತಾರಕ್ಕೆ ಸಂಬಂಧಿಸಿದಂತೆ ಎರಡು ಕಥೆಗಳಿವೆ. ಮೊದಲನೆಯ ಕಥೆ ಏನೆಂದರೆ, ಶಿವನು ಅರ್ಧನಾರೀಶ್ವರ ಅವತಾರದ ಹಿಂದೊಂದು ಪೌರಾಣಿಕ ಕಥೆ ಇದೆ. ಒಂದು ಕಾಲದಲ್ಲಿ ಭೃಂಗಿ ಎನ್ನುವ ಮಹಾನ್ ಋಷಿಯನಿದ್ದನು. ಆತನು ಪರಶಿವನ ಪರಮ ಭಕ್ತನಾಗಿದ್ದನು. ಶಿವನ ಮೇಲೆ ಆತನಿಗೆ ಎಷ್ಟೇ ಭಕ್ತಿ ಇತ್ತೆಂದರೆ ಭೃಂಗಿ ಮಹರ್ಷಿಯು ಶಿವನನ್ನು ಹೊರತುಪಡಿಸಿ ಬೇರ್ಯಾವ ದೇವರನ್ನು ಕೂಡ ಆರಾಧಿಸುತ್ತಿರಲಿಲ್ಲ. ತಾಯಿ ಪಾರ್ವತಿ ಕೂಡ ಶಿವನಿಂದ ಪ್ರತ್ಯೇಕವೆಂದು ತಿಳಿದು ಪಾರ್ವತಿನೂ ಕೂಡ ಪೂಜಿಸುತ್ತಿರಲಿಲ್ಲ. ಒಮ್ಮೆ ಭೋಲೆನಾಥನು ಆತನ ಅಪಾರ ಭಕ್ತಿಯನ್ನು ಪರೀಕ್ಷಿಸಲು ಕೈಲಾಸ ಪರ್ವತಕ್ಕೆ ಹೋಗುತ್ತಾರೆ. ಶಿವ ಮತ್ತು ಶಕ್ತಿ ಒಂದಾದರು. ಶಿವನು ಪಾರ್ವತಿಯೊಂದಿಗೆ ತನ್ನ ಭಕ್ತನ ಭಕ್ತಿಯನ್ನು ಪರೀಕ್ಷಿಸಲು ಬಂದಾಗ ಅಲ್ಲಿ ಅಚ್ಚರಿಯ ಘಟನೆಯೊಂದು ನಡೆಯುತ್ತಿದೆ. ಶಿವ ಮತ್ತು ಪಾರ್ವತಿಯನ್ನು ಕಂಡ ಭೃಂಗಿ ಮಹರ್ಷಿ ಶಿವನು ಸುತ್ತಲೂ ಸುತ್ತಿ ಆಶೀರ್ವಾದವನ್ನು ಪಡೆಯುತ್ತಾನೆ. ಆದರೆ ಪಾರ್ವತಿಯ ಸುತ್ತುವುದಿಲ್ಲ ಹಾಗೂ ಅವರ ಆಶೀರ್ವಾದವನ್ನೂ ಪಡೆಯುವುದಿಲ್ಲ. ಆಗ ಪಾರ್ವತಿಯು ಭೃಂಗಿ ಋಷಿಯನ್ನು ಕುರಿತು ಶಿವಶಕ್ತಿ ಎಂದಿಗೂ ಬೇರೆಯಲ್ಲ, ಅವರಿಬ್ಬರು ಒಂದೇ ಎಂದು ಹೇಳಿ ಜೊತೆಯಾಗಿ ಕುಳಿತುಕೊಳ್ಳುತ್ತಾರೆ. ಆಗ ಭೃಂಗಿ ಮಹರ್ಷಿಯು ಸರ್ಪದ ರೂಪವನ್ನು ತೆಗೆದುಕೊಂಡು ಕೇವಲ ಶಿವನ ಸುತ್ತ ಮಾತ್ರ ಸುತ್ತುತ್ತಾನೆ. ಇದನ್ನು ಗಮನಿಸಿದ ಶಿವ ಪಾರ್ವತಿ ಒಂದಾಗಿ ಶಿವನ ಅರ್ಧ ದೇಹವನ್ನು ಪಾರ್ವತಿ ಆವರಿಸಿಕೊಳ್ಳುತ್ತಾಳೆ. ಆಗ ಶಿವನು ಅರ್ಧನಾರೀಶ್ವರನಾಗುತ್ತಾನೆ. ಶಿವ ಅರ್ಧನಾರೀಶ್ವರನಾದರೂ ಭೃಂಗಿ ಮಹರ್ಷಿ ನಂಬದೆ ಇಲಿಯ ರೂಪವನ್ನು ತೆಗೆದುಕೊಂಡು ಇಬ್ಬರನ್ನೂ ಪ್ರತ್ಯೇಕಿಸಲು ಪ್ರಯತ್ನಿಸುತ್ತಾನೆ. ಪಾರ್ವತಿ ದೇವಿಯು ವಿವರಣೆ. ಶಿವ ಮತ್ತು ಪಾರ್ವತಿಯ ಭೃಂಗಿಯ ಈ ಕೃತ್ಯವನ್ನು ಕಂಡು ಕೋಪಗೊಳ್ಳುತ್ತಾರೆ. ಆಗ ಪಾರ್ವತಿಯು ಭೃಂಗಿಯನ್ನು ಕುರಿತು, ಪುರುಷ ಹೇಗೆ ಸೃಷ್ಟಿಯ ಒಂದು ಭಾಗವೋ ಹಾಗೆ ಸ್ತ್ರೀ ಕೂಡ ಸೃಷ್ಟಿಯ ಒಂದು ಭಾಗವಾಗಿದ್ದಾಳೆ. ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಂದು ಜೀವಿಯ ದೇಹವನ್ನು ಸ್ತ್ರೀ ಮತ್ತು ಪುರುಷರು ಅಂದರೆ ತಂದೆ ಮತ್ತು ತಾಯಿ ನೀಡುತ್ತಾರೆ. ಒಬ್ಬ ವ್ಯಕ್ತಿಯ ಮೂಳೆ ಮತ್ತು ಸ್ನಾಯುವನ್ನು ತಂದೆಯಿಂದ ಹಾಗೂ ರಕ್ತ ಮತ್ತು ಮಾಂಸವನ್ನು ತಾಯಿಯಿಂದ ಪಡೆಯುತ್ತಾನೆ. ನೀವು ನಿಮ್ಮ ತಾಯಿಯಿಂದ ಪಡೆದ ದೇಹದ ಭಾಗವನ್ನು ಕಳೆದುಕೊಳ್ಳಲಿ ಎಂದು ಪಾರ್ವತಿ ಶಪಿಸುತ್ತಾಳೆ. ತಕ್ಷಣವೇ ಭೃಂಗಿ ಮಹರ್ಷಿ ಶಕ್ತಿಯನ್ನು ಕಳೆದುಕೊಂಡು ನೆಲಕ್ಕೆ ಬೀಳುತ್ತಾನೆ. ಪಾರ್ವತಿ ದೇವಿ ಶಾಪದಿಂದ ನೆಲಕ್ಕುರುಳಿದ ಭೃಂಗಿಯ ಸ್ಥಿತಿಯನ್ನು ನೋಡಲಾರದೆ ತಾಯಿ ಪಾರ್ವತಿಯ ಮನಸ್ಸು ಕರಗಿ ಶಾಪವನ್ನು ಹಿಂತೆಗೆದುಕೊಳ್ಳಲು ಮುಂದಾಗುತ್ತಾಳೆ. ಆಗ ಭೃಂಗಿಯ ಶಾಪವನ್ನು ಹಿಂತೆಗೆದುಕೊಳ್ಳುವುದು ಬೇಡವೆಂದು ಪಾರ್ವತಿಯ ಕರುಣೆಯನ್ನು ನಿರಾಕರಿಸುತ್ತಾನೆ. ಭೃಂಗಿ ಮಹರ್ಷಿಗೆ ನಡೆಯಲು ಕೂಡ ಸಾಧ್ಯವಾಗದಿರುವುದನ್ನು ಗಮನಿಸಿದ ಶಿವ ಪಾರ್ವತಿಯ ಆತನಿಗೆ ಮೂರನೇ ಕಾಲನ್ನು ವರವಾಗಿ ನೀಡುತ್ತಾರೆ. ಇನ್ನೊಂದು ಎರಡನೇ ಕಥೆ. ಪರಶಿವನ ಅರ್ಧನಾರೀಶ್ವರದ ರೂಪದ ಬಗ್ಗೆ ಮತ್ತೊಂದು ಪೌರಾಣಿಕಲ್ಲಿ ನಂಬಿಕೆ ಇದೆ. ಬ್ರಹ್ಮದೇವನು ಬ್ರಹ್ಮಾಂಡವನ್ನು ರಚಿಸುತ್ತಾನೆ ಹಾಗೂ ಬ್ರಹ್ಮಾಂಡದಲ್ಲಿ ಕೆಲವೊಂದು ಜೀವಿಗಳನ್ನು ಸೃಷ್ಟಿಸುತ್ತಾನೆ. ಆದರೆ ಆತನ ಸೃಷ್ಟಿಯಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕಾಣುವುದಿಲ್ಲ. ಬ್ರಹ್ಮ ಎಷ್ಟು ಸೃಷ್ಟಿಸಿದ್ದಾನೋ ಅಷ್ಟೇ ಸೃಷ್ಟಿಯಲ್ಲಿರುತ್ತದೆ. ಇದರಿಂದ ಚಿಂತೆಗೊಳಗಾದ ಬ್ರಹ್ಮನು ಶಿವನ ಬಳಿ ಇದಕ್ಕೆ ಪರಿಹಾರವೇನೆಂದು ಕೇಳುತ್ತಾನೆ. ಆಗ ಶಿವನು ಬ್ರಹ್ಮನಿಗೆ ಮೈಥನ ಸೃಷ್ಟಿಯನ್ನು ಸೃಷ್ಟಿಸಲು ಹೇಳುತ್ತಾನೆ.
ಆದರೆ ಬ್ರಹ್ಮನಿಗೆ ಮೈಥುನ ಸೃಷ್ಟಿಯನ್ನು ಹೇಗೆ ಸೃಷ್ಟಿಸುವುದೆನ್ನುವುದರ ಅರಿವು ಇರುವುದಿಲ್ಲ. ಆಗ ಬ್ರಹ್ಮನು ಒಮ್ಮೆ ಶಿವನ ಬಳಿ ಮೈಥುನ ಸೃಷ್ಟಿಯನ್ನು ಸೃಷ್ಟಿಸುವ ರಹಸ್ಯವನ್ನು ತಿಳಿಸಿಕೊಳ್ಳಲು ಹೇಳುತ್ತಾನೆ. ಮೈಥುನವನ್ನು ವಿವರಿಸಲು ಶಿವನು ತನ್ನ ದೇಹವನ್ನು 2 ಭಾಗಗಳಾಗಿ ವಿಂಗಡಿಸುತ್ತಾನೆ. ಆಗ ಒಂದು ಭಾಗವನ್ನು ಹೆಣ್ಣೆಂದು ಹಾಗೂ ಇನ್ನೊಂದು ಭಾಗವನ್ನು ಗಂಡೆಂದು ರೂಪಿಸುತ್ತಾನೆ. ಇದೇ ಶಿವನ ಅರ್ಧನಾರೀಶ್ವರ ರೂಪವಾಗಿದೆ. ಹೀಗೆ ಶಿವನ ಅರ್ಧನಾರೀಶ್ವರದ ರೂಪದ ಕುರಿತು ನಾನಾ ಕಥೆಗಳಿವೆ. ಆದರೆ ನಾವು ಶಿವನ ಅರ್ಧನಾರೀಶ್ವರದ ರೂಪದಲ್ಲಿ ತಿಳಿದುಕೊಳ್ಳಬೇಕಾದ ಅಂಶವೆಂದರೆ ಸೃಷ್ಟಿಯಲ್ಲಿ ಹೆಣ್ಣಾಗಲಿ ಅಥವಾ ಗಂಡಾಗಲಿ ಯಾರೂ ಕೂಡ ಮೇಲಲ್ಲ, ಯಾರೂ ಕೂಡ ಕೀಳಲ್ಲ. ಸೃಷ್ಟಿಯ ದೃಷ್ಟಿಯಲ್ಲಿ ಎರಡೂ ಜೀವ ಕೂಡ ಸಮಾನರು.